ಅಧ್ಯಾಯ 3 ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಬನ್ನಿ ಇವತ್ತಿನ ಈ ಅಧ್ಯಾಯವನ್ನು ಅಭ್ಯಾಸ ಮಾಡೋಣ. ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಕಲಿಕಾಂಶಗಳನ್ನು ನೋಡೋದಾದರೆ, ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ, ಇದರಲ್ಲಿ ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಮತ್ತು ಸೈನ್ಯ ವ್ಯವಸ್ಥೆ. ಎರಡನೇದಾಗಿ ಭೂ ಕಂದಾಯ ನೀತಿಗಳು, ಇದರಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ. ಮೂರನೇದಾಗಿ ನೋಡೋದಾದರೆ ಆಧುನಿಕ ಶಿಕ್ಷಣ, ಲಾರ್ಡ್ ಮೆಕಾಲೆ ಅವರ ಒಂದು ವರದಿ, ಚಾರ್ಲ್ಸ್ ವುಡ್ ಅವರ ಆಯೋಗದ ವರದಿ. ನಾಲ್ಕನೇದಾಗಿ ನೋಡೋದಾದರೆ ಬ್ರಿಟಿಷ್ ಆಳ್ವಿಕೆ ಕಾಲದ ಕಾಯ್ದೆಗಳು, ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ, ಚಾರ್ಟರ್ ಕಾಯ್ದೆಗಳು. ಹಾಗಾದರೆ ಬನ್ನಿ ಶುರು ಮಾಡೋಣ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆರಂಭದಲ್ಲಿ ಕೇವಲ ಒಂದು ವ್ಯಾಪಾರಿ ಕಂಪನಿಯಾಗಿ ತನ್ನ ಕೆಲಸ ಕಾರ್ಯಗಳನ್ನು ಪೂರೈಸ್ತಾ ಬಂತು. ಅದಾದ ಬಳಿಕ ಕೆಲವು ವರ್ಷಗಳ ನಂತರ ಏನು ಮಾಡ್ತು ಅಂತಂದರೆ, ನಮ್ಮ ಭಾರತ ನೂರಾರು ರಾಜಮನೆತನಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಇಂಥ ಭಾರತದ ಒಂದು ಅತಂತ್ರ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದ ಬ್ರಿಟಿಷರು ಆ ಪರಿಸ್ಥಿತಿಯನ್ನು ತಮ್ಮ ಒಂದು ರಾಜಕೀಯ ಏಳಿಗೆಗೆ ಬಳಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಪರಸ್ಪರ ಕಚ್ಚಾಡುತ್ತಿದ್ದಂತಹ ರಾಜರ ನಡುವೆ ಒಡೆದು ಆಳುವಂಥ ನೀತಿಯನ್ನು ಬಳಸ್ಕೊತಾರೆ. ಅವರೆಲ್ಲರನ್ನ ಕ್ರಮೇಣವಾಗಿ ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಾರೆ. ಅಧೀನಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಕ್ರಿಯೆಯಲ್ಲಿ ಅವರು ಯಾವ ಒಂದು ಟೆಕ್ನಿಕ್ಕನ್ನು ಬಳಸ್ತಾರೆ ಅಂತಂದರೆ, ಯುದ್ಧ ಮತ್ತು ಸಂಧಾನ. ಅಂದರೆ ಕೆಲವು ರಾಜರ ಜೊತೆ ಯುದ್ಧವನ್ನು ಮಾಡ್ತಾರೆ, ಕೆಲವು ರಾಜರ ಜೊತೆ ಒಪ್ಪಂದಗಳನ್ನು ಮಾಡ್ಕೊಳ್ತಾರೆ. ಈ ರೀತಿ ಹಲವಾರು ಟೆಕ್ನಿಕ್ಗಳನ್ನು ಬಳಕೆ ಮಾಡಿಕೊಂಡು ಭಾರತದಲ್ಲಿ ವ್ಯಾಪಾರದ ತಕ್ಕಡಿಯನ್ನು ಹಿಡ್ಕೊಂಡು ಬಂದಂಥ ಬ್ರಿಟಿಷರು ಇಲ್ಲೇ ತಮ್ಮ ಆಡಳಿತವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಿವಿಧ ಉಪಾಯವನ್ನು ಬಳಸ್ಕೊಂಡು ಭಾರತದ ರಾಜಕೀಯವನ್ನು ಏನಂದರೆ ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ರು. ಆದರೆ ಆ ತೆಗೆದುಕೊಂಡಂಥ ಒಂದು ಪ್ರದೇಶವನ್ನು ಆಡಳಿತ ಕೊಡಬೇಕಲ್ಲ. ಹಾಗಾಗಿ ಅದರ ಆಡಳಿತವನ್ನು ನೀಡಬೇಕಾದ್ರೆ ಯಾವ ರೀತಿಯಾಗಿ ತಮ್ಮ ಒಂದು ಅಧೀನಕ್ಕೆ ತೆಗೆದುಕೊಂಡಂಥ ಪ್ರದೇಶವನ್ನು ಶಾಶ್ವತವಾಗಿ ತಮ್ಮಲ್ಲೇ ಉಳಿಸ್ಕೊಳ್ಬೇಕು ಅಂಥೇಳಿ ಚಿಂತೆ ಮಾಡ್ತಾ ತೊಡಗಿದರು. ಆ ಒಂದು ಕಾಲದಲ್ಲಿ ಭಾರತ ಅಂತಕ್ಕಂಥ ಒಂದು ದೇಶ ನಮ್ಮೆಲ್ಲರದು ಒಂದೇ ದೇಶ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ನಮ್ಮ ಪ್ರಜೆಗಳಿಗೆ ಇರಲಿಲ್ಲ. ಅದು ಹಲವಾರು ರಾಜ್ಯದ ಆಡಳಿತಗಳಲ್ಲಿ ಹಂಚಿ ಹೋಗಿತ್ತು. ಫಾರ್ ಎಕ್ಸಾಂಪಲ್ ಕಿತ್ತೂರು ಸಂಸ್ಥಾನದ ನಮಗೆ ಕಿತ್ತೂರು ಅಷ್ಟೇ ಸಂಬಂಧ, ಸುರಪುರ ಅಷ್ಟೇ ಸಂಬಂಧ, ಮತ್ತೊಂದು ಸಂಸ್ಥಾನ ನಮ್ಗೆ ಅಷ್ಟೇ ಸಂಬಂಧ. ಈ ರೀತಿ ಸಂಸ್ಥಾನಗಳಲ್ಲಿ ಅವರ ಒಂದು ಅಭಿಮಾನ ಹಂಚಿ ಹೋಗಿತ್ತೇ ವಿನಃ ಅಖಂಡ ಭಾರತ ಒಂದೇ ದೇಶ ಅಂತಕ್ಕಂಥ ಕಲ್ಪನೆ ಭಾರತದ ಪ್ರಜೆಗಳಲ್ಲಿ ಇರಲಿಲ್ಲ. ಈ ರೀತಿಯಾಗಿ ಇದನ್ನು ಧನಾತ್ಮಕವಾಗಿ ಬಳಸಿಕೊಂಡಂಥ ಒಂದು ಬ್ರಿಟಿಷರು ಅನೇಕ ರಾಜ್ಯಗಳನ್ನು ವಿವಿಧ ಕಾರಣಗಳಿಂದ ಒಂದುಗೂಡಿಸಿ ಬ್ರಿಟಿಷರು ಏಕರೂಪದ ರಾಜಕೀಯ ವ್ಯವಸ್ಥೆ ಮತ್ತು ಏಕರೂಪದ ಆಡಳಿತ ವ್ಯವಸ್ಥೆಗೆ ಒಳಪಡಿಸ್ತಾರೆ. ಶಿಕ್ಷಣ, ನ್ಯಾಯಾಂಗ ವ್ಯವಸ್ಥೆ, ಭೂ ಕಂದಾಯ, ವ್ಯಾಪಾರ, ಕೃಷಿ ಮುಂತಾದ ಕ್ಷೇತ್ರಗಳಲ್ಲಿ ಹೊಸ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಜಾರಿಗೆ ತರೋ ಮೂಲಕ ಅವರು ಕಟ್ಟಿದಂಥ ಒಂದು ರಾಜ್ಯ ವ್ಯವಸ್ಥೆಗೆ ಏಕರೂಪತೆಯನ್ನು ನೀಡುವಲ್ಲಿ ಬ್ರಿಟಿಷರು ಸಫಲರಾಗ್ತಾರೆ. ಈ ರೀತಿ ಆಡಳಿತವನ್ನು ರೂಪಿಸಬೇಕಾದ್ರೆ ತಮ್ಮ ಹಿತಾಸಕ್ತಿಯನ್ನು ಅವರು ಗಮನದಲ್ಲಿಟ್ಕೊಳ್ಳೋದನ್ನು ಮರೆಯೋದಿಲ್ಲ. ಅಷ್ಟೇ ಅಲ್ಲ, ಈ ನಿಟ್ಟಿನಲ್ಲಿ ಕಂಪನಿ ಆಡಳಿತದ ಕ್ಷೇತ್ರದಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಬರ್ತದೆ. ಅವುಗಳಲ್ಲಿ ಆಡಳಿತ ಆಗಿರ್ಬೋದು, ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಈ ರೀತಿ ಹಲವಾರು ನಿಟ್ಟಿನಲ್ಲಿ ಒಂದು ಪ್ರಯೋಗಗಳನ್ನು ಮಾಡಿ ಆ ಒಂದು ಗೆದ್ದಂಥ ಪ್ರದೇಶಕ್ಕೆ ಒಳ್ಳೆಯ ಆಡಳಿತ, ಅಂದರೆ ಬ್ರಿಟಿಷ್ ಹಿತಾಸಕ್ತಿಯನ್ನು ಕಾಪಾಡುವಂತಹ ಒಂದು ಆಡಳಿತವನ್ನು ಕೊಡೋದಲ್ಲಿ ಅವರು ಸಫಲರಾಗ್ತಾರೆ. ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ. ನಾಗರಿಕ ಸೇವೆಗಳನ್ನು ಲಾರ್ಡ್ ಕಾರ್ನ್ವಾಲಿಸ್ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಆಡಳಿತದಲ್ಲಿ ಜಾರಿಗೆ ತರ್ತಾನೆ.
ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ನಡೆಸುವ ಸಲುವಾಗಿ ನೌಕರರನ್ನು ನೇಮಕ ಮಾಡಿಕೊಳ್ಳುವಂಥ ಪದ್ಧತಿ ಮೊದಲಿನಿಂದಲೂ ಪಾಲಿಸಿಕೊಂಡು ಬರ್ತಾ ಇತ್ತು. ಈ ಕಂಪನಿ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನು ಈಸ್ಟ್ ಇಂಡಿಯಾ ಕಂಪನಿ ಕೊಡ್ತದೆ. ಹಾಗಾಗಿ ಇಂಥ ಅವಕಾಶವನ್ನು ಬಳಸಿಕೊಂಡಂಥ ಅನೇಕ ನೌಕರರು ಅನೈತಿಕ ಮಾರ್ಗದಲ್ಲಿ ದುಡ್ಡನ್ನು ಸಂಪಾದನೆ ಮಾಡಿ ಕಡು ಭ್ರಷ್ಟರಾಗ್ತಾರೆ. ಇದನ್ನು ತಡೆಯುವ ಸಲುವಾಗಿ 1773ರಲ್ಲಿ ಇಂಗ್ಲೆಂಡಿನ ಸರ್ಕಾರ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರ್ತದೆ. ಹೆಸರೇ ಸೂಚಿಸುವಂತೆ ಈ ಕಾಯ್ದೆಯ ಉದ್ದೇಶ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು, ಅಂದರೆ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಈ ರೀತಿ 1800ರಲ್ಲಿ ನಾಗರಿಕ ಸೇವೆಗೆ ಸೇರಲಿಕ್ಕೆ ಬಯಸುವಂಥವರಿಗೆ ಶಿಕ್ಷಣವನ್ನು ನೀಡುವ ಸಲುವಾಗಿ ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ಕಲ್ಕತ್ತಾದಲ್ಲಿ ಒಂದು ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ಯಾವುದದು? ಫೋರ್ಟ್ ವಿಲಿಯಂ ಕಾಲೇಜು ಅಂತಕ್ಕಂಥದ್ದು. ಆದರೆ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತದೆ, ಈ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಇದಕ್ಕೆ ಬೆಂಬಲವನ್ನು ಕೊಡೋದಿಲ್ಲ. ಇದರ ಪರಿಣಾಮವಾಗಿ 1853ರವರೆಗೆ ನಾಗರಿಕ ಸೇವೆಯ ಎಲ್ಲ ನೇಮಕಾತಿಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಮಾಡ್ತಾರೆ. ಆದರೆ 1853ರ ನಂತರ ನಾಗರಿಕ ಸೇವೆಯನ್ನು ಮಾಡುವಂಥ ಎಲ್ಲ ನೇಮಕಾತಿಗಳು ಏನಾಗ್ತವೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕನೇ ಆಗಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದರಿಂದಾಗಿ ಭಾರತೀಯರಿಗೆ ಹೆಚ್ಚಿನ ಪ್ರಯೋಜನ ಏನೂ ಆಗೋದಿಲ್ಲ. ಜೊತೆಗೆ ಬ್ರಿಟಿಷರು ಭಾರತೀಯರ ಸಾಮರ್ಥ್ಯವನ್ನು ಅನುಮಾನಿಸಿ ನೋಡ್ತಾರೆ. ಲಾರ್ಡ್ ಕಾರ್ನ್ವಾಲಿಸ್ ಏನು ಹೇಳ್ತಾನೆ, ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮೂಲ ನಿವಾಸಿ ಕೂಡ ಭ್ರಷ್ಟ ಅಂತ ಪ್ರತಿಪಾದನೆ ಮಾಡ್ತಾನೆ. ಇದರಿಂದಾಗಿ ಏನಂತಂದರೆ ಉನ್ನತ ಹುದ್ದೆಗಳು ಯಾವುವು ಭಾರತೀಯರಿಗೆ ಸಿಗೋದಿಲ್ಲ. ಕೇವಲ ಕೆಳದರ್ಜೆಯ ಹುದ್ದೆಗಳನ್ನು ಮಾತ್ರ ಭಾರತೀಯರಿಗೆ ಕೊಡಲಾಗ್ತದೆ. ಇನ್ನು ನ್ಯಾಯಾಂಗ ವ್ಯವಸ್ಥೆ. ಮೊಘಲರಿಂದ ಬ್ರಿಟಿಷರಿಗೆ ಹಂತ ಹಂತವಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡುವಂತಹ ಒಂದು ಸಂಕ್ರಮಣ ಕಾಲದಲ್ಲಿ ಹೊಸ ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಬೇರು ಬಿಡಲಿಕ್ಕೆ ಆರಂಭ ಆಗ್ತದೆ. 1764ರ ಬಕ್ಸಾರ್ ಕದನದ ನಂತರ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ಏನು ಮಾಡ್ತಾನೆ, ವಾರ್ಷಿಕವಾಗಿ 26 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಬಂಗಾಳದ ಮೇಲಿನ ಸಂಪೂರ್ಣವಾದಂಥ ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ಹಾಗಾದರೆ ದಿವಾನಿ ಹಕ್ಕು ಅಂದರೆ ಏನು ಅಂತಂದರೆ ಕಂದಾಯ ವಸೂಲಿ ಮಾಡುವಂಥ ಹಕ್ಕು. ಈ ರೀತಿ ಬಂಗಾಳದ ಪ್ರಾಂತ್ಯದಲ್ಲಿ 1765ರಲ್ಲಿ ಬಂದಂಥ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ದ್ವಿಮುಖ ಸರ್ಕಾರ ಅಥವಾ ಆಡಳಿತ ಸರ್ಕಾರವನ್ನು ಜಾರಿಗೆ ತರ್ತಾನೆ. ಕ್ರಮೇಣ ಬ್ರಿಟಿಷರು ಈ ದ್ವಿಮುಖ ಸರ್ಕಾರ ಅಂದರೆ ಏನು, ದ್ವಿಮುಖ ಸರ್ಕಾರ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಆ ಪಾಠ ಮುಗಿದಿದೆ. ದ್ವಿಮುಖ ಸರ್ಕಾರ ಅಂತಂದರೆ ಕಂದಾಯ ವಸೂಲಿ ಮಾಡುವಂಥದ್ದು ಮತ್ತು ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಭಾರತೀಯ ಅಧಿಕಾರಿಗಳಿಗೆ. ಆದರೆ ವಸೂಲಾದಂಥ ಒಂದು ಕಂದಾಯದಿಂದ ನಿರ್ವಹಣಾ ಆಡಳಿತವನ್ನು ನಡೆಸುವಂಥ ಜವಾಬ್ದಾರಿ ಬ್ರಿಟಿಷರಿಗೆ. ಇದು ದ್ವಿಮುಖ ಸರ್ಕಾರ ಅಂತ ಹೇಳ್ತೀವಿ. ಇದನ್ನು 1765ರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಜಾರಿಗೆ ತರ್ತಾನೆ. ಕ್ರಮೇಣ ಬ್ರಿಟಿಷರು ಏನು ಮಾಡ್ತಾರೆ, ಹೆಚ್ಚು ಕೇಂದ್ರೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತ ನಿರ್ಧಾರ ಮಾಡ್ತಾರೆ. ಈ ಹೆಜ್ಜೆಯಿಂದ ಬ್ರಿಟಿಷರು ಮೊಘಲರ ಅಧಿಕಾರವನ್ನು ಹಿಂದಕ್ಕೆ ಸರಿಸಿ ತಾವೇ ಸಾರ್ವಭೌಮರಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇದು ಯಾವ ರೀತಿಯಾಗಿ ಸಾಧ್ಯ ಆಗ್ತದೆ ಅಂತಂದರೆ ಅವರು ಜಾರಿಗೆ ತಂದಂಥ ಒಂದು ಹೊಸ ನ್ಯಾಯಾಂಗ ವ್ಯವಸ್ಥೆಯಿಂದ ಅದನ್ನು ಸಾಧಿಸ್ತಾರೆ ಅವರು. ಈ ರೀತಿ 1772ರಲ್ಲಿ ಗವರ್ನರ್ ಆಗಿ ಬಂದಂಥ ವಾರ್ನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನೆ, ಒಂದು ಹೊಸ ಯೋಜನೆ ಪ್ರಕಾರ ಪ್ರತಿ ಒಂದು ಜಿಲ್ಲೆಗೆ 2 ನ್ಯಾಯಾಲಯಗಳನ್ನು ಜಾರಿಗೆ ತರ್ತಾನೆ. ಅವುಗಳೆಂದರೆ ಒಂದು ದಿವಾನಿ ಅದಾಲತ್, ಮತ್ತೊಂದು ನಿಜಾಮತ್ ಅದಾಲತ್. ದಿವಾನಿ ಅದಾಲತ್ ಅಂದರೆ ಅದು ನಾಗರಿಕ ನ್ಯಾಯಾಲಯ, ನಿಜಾಮತ್ ಅದಾಲತ್ ಅಂದರೆ ಅದೊಂದು ಅಪರಾಧ ನ್ಯಾಯಾಲಯ. ನಾಗರಿಕ ನ್ಯಾಯಾಲಯದಲ್ಲಿ ನ್ಯಾಯವನ್ನು ನೀಡುವಂತಹ ಸಂದರ್ಭಗಳಲ್ಲಿ ಹಿಂದೂಗಳಿಗೆ ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಮತ್ತು ಮುಸ್ಲಿಮರಿಗೆ ಶರಿಯತ್ ಕಾನೂನಿನ ಪ್ರಕಾರ ನ್ಯಾಯವನ್ನು ನೀಡಲಾಗ್ತಾ ಇರ್ತದೆ. ಆದರೆ ಅಪರಾಧ ಪ್ರಕರಣ ಅಂದರೆ ಕ್ರಿಮಿನಲ್ ಒಂದು ಕೇಸ್ಗಳು ಬಂದಾಗ ಎಲ್ಲರಿಗೂ ಕೂಡ ಇಸ್ಲಾಂ ಕಾನೂನಿನ ಅನುಸಾರವೇ ವಿಚಾರಣೆಯನ್ನು ನಡೆಸಲಾಗ್ತಾ ಇರ್ತದೆ.
ಕ್ರಮೇಣ ಕಳೆದಂತೆ ಬ್ರಿಟಿಷ್ ಕಾನೂನುಗಳನ್ನು ಜಾರಿಗೆ ತರೋದ್ರ ಮೂಲಕ ಅಪರಾಧ ಕಾನೂನುಗಳಲ್ಲೂ ಕೂಡ ಬದಲಾವಣೆಯನ್ನು ತರ್ತದೆ. ನಾಗರಿಕ ನ್ಯಾಯಾಲಯಗಳ ಒಂದು ಅಂತಿಮ ಅಧ್ಯಕ್ಷತೆ ಯಾರು ವಹಿಸ್ತಾ ಇದ್ದರು ಅಂದರೆ ಅದು ಯುರೋಪಿನ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ನಾಗರಿಕ ನ್ಯಾಯಾಲಯಗಳು ಕಾರ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ವು. ಅದೇ ರೀತಿ ಅಪರಾಧ ನ್ಯಾಯಾಲಯಗಳ ಒಂದು ನಿರ್ವಹಣೆ ಕಾಜಿಗಳು ಅಧೀನದಲ್ಲಿದ್ದರೂ ಕೂಡ ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲೇ ಇದು ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗಿತ್ತು. ಈ ರೀತಿ ಏನಂತಂದರೆ ಈ ಒಂದು ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರೋದ್ರ ಮೂಲಕ ಬ್ರಿಟಿಷರು ಮೊಘಲರ ಅಧಿಕಾರವನ್ನು ಕ್ರಮೇಣವಾಗಿ ತೆಗೆದುಕೊಳ್ಳುತ್ತಾ ಏನಂದರೆ ತಮ್ಮ ಒಂದು ಹಿಡಿತಕ್ಕೆ ತೆಗೆದುಕೊಳ್ಳುತ್ತಾ ಸಾರ್ವಭೌಮತ್ವವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಆಡಳಿತ ವ್ಯವಸ್ಥೆ ಆಯಿತು, ನ್ಯಾಯಾಂಗ ವ್ಯವಸ್ಥೆ ಆಯಿತು. ಮುಂದೆ ನೋಡೋಣ ಪೊಲೀಸ್ ವ್ಯವಸ್ಥೆ. ಇಲ್ಲೂ ಕೂಡ ಲಾರ್ಡ್ ಕಾರ್ನ್ವಾಲಿಸ್ ಅವರ ಒಂದು ಪಾತ್ರ ಮಹತ್ವದ್ದಾಗಿದೆ. ಅದಕ್ಕೆ ಅವರನ್ನು ಏನಂತ ಕರೀತಾರೆ ಅಂದರೆ ನಾಗರಿಕ ಸೇವಾ ವ್ಯವಸ್ಥೆ ಅಥವಾ ನಾಗರಿಕ ಸೇವಾ ಆಡಳಿತದ ಪಿತಾಮಹ ಅಂತಲೂ ಕರೀತಾರೆ. ಯಾಕಂದರೆ ಅತ್ಯಂತ ವ್ಯವಸ್ಥಿತವಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಕಾರ್ನ್ವಾಲಿಸ್ ಅವರು ಮಾಡ್ತಾರೆ. ಈಗ ನೋಡೋಣ ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥದ್ದು. ಆಂತರಿಕವಾಗಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಜವಾಬ್ದಾರಿ ಹೊಂದಿರುವಂಥ ಒಂದು ವರ್ಗಕ್ಕೆ ನಾವು ಪೊಲೀಸರು ಅಂತ ಕರಿತೀವಿ. ಲಾರ್ಡ್ ಕಾರ್ನ್ವಾಲಿಸ್ ಮೊಟ್ಟ ಮೊದಲ ಬಾರಿಗೆ ಸುವ್ಯವಸ್ಥಿತವಾದಂಥ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತರ್ತಾನೆ. ಈತ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದರೆ ಈಗಿನ ನಾವು SP ಹುದ್ದೆ ಅಂತ ಏನು ಹೇಳ್ತೀವಿ, ಆ SP ಹುದ್ದೆಯ ಸೃಷ್ಟಿಕರ್ತ ಯಾರು ಅಂದರೆ ಅವರು ಲಾರ್ಡ್ ಕಾರ್ನ್ವಾಲಿಸ್. 1793ರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳಾಗಿ ವಿಭಜನೆ ಮಾಡಿ ಪ್ರತಿ ಠಾಣೆಯನ್ನು ಕೋತ್ವಾಲರ ಒಂದು ಅಧೀನದಲ್ಲಿ ಇಡ್ತಾನೆ. ಅದಾದ ಬಳಿಕ ಹಳ್ಳಿಗಳನ್ನು ಚೌಕಿದಾರರ ಒಂದು ಅಧೀನಕ್ಕೆ ಒಪ್ಪಿಸ್ತಾನೆ. ಈ ರೀತಿ ಏನಂತಂದರೆ ಹಳ್ಳಿಗಳಲ್ಲಿ ಚೌಕಿದಾರರು ಮತ್ತು ಒಂದು ಠಾಣೆಗೆ ಕೋತ್ವಾಲರು, ಅವರುಗಳ ಮೇಲೆ ಏನಂದರೆ SP ಹುದ್ದೆ. ಈ ರೀತಿ ಏನಪ್ಪ ಅಂದ್ರೆ ಹಂತ ಹಂತವಾಗಿ ಶ್ರೇಣೀಕೃತ ವ್ಯವಸ್ಥೆಯನ್ನು ಸಿಸ್ಟಮೆಟಿಕ್ಕಾಗಿ ಜಾರಿಗೆ ತಂದಂಥ ಕೀರ್ತಿ ಯಾರಿಗೆ ಸೇರ್ತದೆ ಅಂದರೆ ಲಾರ್ಡ್ ಕಾರ್ನ್ವಾಲಿಸ್ ಅವರಿಗೆ ಸೇರ್ತದೆ. ಈ ರೀತಿ ಕೋತ್ವಾಲರು ಹಳ್ಳಿಗಳ ಮಟ್ಟದಲ್ಲಿ ಕಳ್ಳತನ, ಅಪರಾಧ, ದರೋಡೆಗಳ ನಿಯಂತ್ರಣದ ಜವಾಬ್ದಾರಿಯನ್ನು ಹೊತ್ತಿರ್ತಾ ಇದ್ದರು. ಈ ರೀತಿ 1770ರ ದಶಕದಲ್ಲಿ ಏನಾಗ್ತದೆ, ಭೀಕರವಾದಂಥ ಒಂದು ಕ್ಷಾಮ ಸಂಭವಿಸ್ತದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಆ ಪರಿಸ್ಥಿತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ತರಲಿಕ್ಕೆ ಸಮಸ್ಯೆ ಉಂಟಾಗ್ತದೆ. ಇದರ ಪರಿಣಾಮವಾಗಿ ಇಡೀ ಪೊಲೀಸ್ ವ್ಯವಸ್ಥೆ ಬ್ರಿಟಿಷ್ ಅಧಿಕಾರಿಗಳ ಒಂದು ಅಧೀನಕ್ಕೆ ಒಳಗಾಗ್ತದೆ. 1781ರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡುವಂಥ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಈ ಪೊಲೀಸ್ ಅಧಿಕಾರಿಗಳು ಆ ಮ್ಯಾಜಿಸ್ಟ್ರೇಟ್ಗಳ ಒಂದು ಅಧೀನಕ್ಕೆ ಒಳಪಡ್ತಾರೆ. ಹಂಗಾದಾಗ ಪೊಲೀಸ್ ವ್ಯವಸ್ಥೆ ನಿರಂತರವಾದಂಥ ಒಂದು ಬದಲಾವಣೆಗೆ ಒಳಗಾಗ್ತದೆ. 1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ಕಾಯ್ದೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಮುಖ್ಯವಾದಂಥ ಒಂದು ಬುನಾದಿ, ಅಡಿಪಾಯ ಆಗ್ತದೆ. ಆದರೆ ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರತೀಯರಿಗೆ ಯಾವುದೇ ಒಂದು ಅವಕಾಶವನ್ನು ಅವರು ಕೊಡೋದಿಲ್ಲ. 1902ರಲ್ಲಿ ಪೊಲೀಸ್ ಕಮಿಷನ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ಕಾಯ್ದೆ ಏನು ಮಾಡ್ತದೆ, ಒಂದು ವಿದ್ಯಾರ್ಹತೆಯನ್ನು ನಿಗದಿ ಮಾಡ್ತದೆ. ಆ ವಿದ್ಯಾರ್ಹತೆಯನ್ನು ಪಡೆದಂಥವರಿಗೆ ಏನಂದರೆ ಅಧಿಕಾರಿ ಹುದ್ದೆಗೆ ನೇಮಿಸುವಂಥ ಅವಕಾಶವನ್ನು ಕಲ್ಪಿಸಲಾಗ್ತದೆ. ಆದರೂ ಕೂಡ ಭಾರತೀಯರಿಗೆ ಉನ್ನತ ಅಧಿಕಾರವನ್ನು ಕೊಡೋದಿಲ್ಲ. ಇಲ್ಲೂ ಕೂಡ ತಾರತಮ್ಯವನ್ನು ಮುಂದುವರಿಸಲಾಗ್ತದೆ. ಇದು ಏನಂತಂದರೆ ನಾವೊಂದು ಬ್ರಿಟಿಷರ ಕಾಲದ ಪೊಲೀಸ್ ವ್ಯವಸ್ಥೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡೋಣ ಸೈನ್ಯದ ವ್ಯವಸ್ಥೆ. ನೋಡಿ, ಸೈನ್ಯ ವ್ಯವಸ್ಥೆ ಹೆಂಗಿತ್ತು ಅಂತಂದರೆ ಬ್ರಿಟಿಷರ ಕಾಲದಿಂದಲೂ ಕೂಡ ಆಡಳಿತ ವ್ಯವಸ್ಥೆಯಲ್ಲಿ ಸೈನ್ಯ ಒಂದು ಆಧಾರ ಸ್ತಂಭವಾಗಿತ್ತು. ಯಾಕಂದರೆ ಸೈನ್ಯ ಇದ್ದರೆ ತಾನೇ ಎಲ್ಲ ಕೆಲಸಗಳಾಗೋದು. ಹಾಗಾಗಿ ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸ್ಕೊಂಡು ನಮ್ಮ ನೆರವಿನಿಂದಲೇ ಏನಪ್ಪ ಅಂದ್ರೆ ಬ್ರಿಟಿಷರು ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ರು ಅಂತಕ್ಕಂಥದ್ದು ಎಂಥ ವಿಪರ್ಯಾಸ. ಸೈನ್ಯದ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಭಾರತದ ಒಳಗಡೆ ತಮ್ಮ ವಿರೋಧ ಶಕ್ತಿಗಳಿಂದ ಮತ್ತು ವಿದೇಶಿ ಶಕ್ತಿಗಳಿಂದ ತಮ್ಮ ಸಾಮ್ರಾಜ್ಯವನ್ನು
ಬ್ರಿಟಿಷರು ಏನು ಮಾಡ್ತಾರೆ, ರಕ್ಷಣೆ ಮಾಡ್ಕೊಳ್ತಾರೆ. ಈ ರೀತಿ ಏನಂತಂದರೆ ಉನ್ನತ ಅಧಿಕಾರಿಗಳೆಲ್ಲ ಬ್ರಿಟಿಷರಾಗಿದ್ದರು. ಭಾರತೀಯರಿಗೆ ಭಾರೀ ಹುದ್ದೆ ಸಿಕ್ಕದಪ್ಪ, ಅತ್ಯುನ್ನತ ಹುದ್ದೆ ಸಿಕ್ಕದ ಅಂತಂದರೆ ಅದು ಯಾವುದಾಗಿರ್ತಿತ್ತು, ಸುಬೇದಾರ ಸ್ಥಾನ ಆಗಿರ್ತಿತ್ತು. ಈ ರೀತಿ ಭಾರತೀಯ ಸೈನಿಕರು ಕೂಲಿ ಸೈನಿಕರಾಗಿದ್ದರು. ಬಹುತೇಕವಾಗಿ ಅವರಿಗೆ ಏನಂತಂದರೆ ಕಡಿಮೆ ಕೂಲಿಯನ್ನು ಕೊಡ್ತಾಯಿದ್ರು. 1857 ಘಟನೆಯ ನಂತರ ಪೀಲ್ ಎಂಬುವವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿಯ ಶಿಫಾರಸುಗಳು ಏನು ಹೇಳ್ತವೆ, ಬ್ರಿಟಿಷ್ ಸರ್ಕಾರಕ್ಕೆ ಆ ಒಂದು ಶಿಫಾರಸುಗಳ ಆಧಾರದ ಮೇಲೆ ಸೈನಿಕ ವ್ಯವಸ್ಥೆಯನ್ನು ಮರುವಿನ್ಯಾಸ ಮಾಡ್ತಾರೆ. ಆವಾಗ ತದನಂತರ 1857 ಕ್ರಾಂತಿಯ ನಂತರ ನಾವೇನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೀವಿ, ಆ ಸಂಗ್ರಾಮದ ಬಳಿಕ ಏನಂದರೆ ಭಾರತೀಯರಿಗೆ ಉನ್ನತ ಹುದ್ದೆಗಳು ಲಭಿಸಲಿಕ್ಕೆ ಪ್ರಾರಂಭ ಆಗ್ತವೆ. ಇಷ್ಟು ಏನಂತಂದರೆ ಸೈನಿಕ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ ಕಂದಾಯ ನೀತಿಗಳು ಅಂತಕ್ಕಂಥದ್ದು. ನೋಡಿ, ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ, ಈಸ್ಟ್ ಇಂಡಿಯಾ ಕಂಪನಿಗೆ ವಾರ್ಷಿಕವಾಗಿ 4 ಲಕ್ಷ ಪೌಂಡ್ಗಳಷ್ಟು ಹಣವನ್ನು ಕೊಡಬೇಕು ಅಂಥೇಳಿ ಏನಂದರೆ ಡಿಮ್ಯಾಂಡ್ ಮಾಡ್ತದೆ. ಆಗ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ 4 ಲಕ್ಷ ಪೌಂಡ್ ಹಣವನ್ನು ಕೊಟ್ಟು ತನ್ನ ಒಂದು ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡ್ಕೋಬೇಕಲ್ಲ, ಅದು ಆರ್ಥಿಕವಾಗಿ ಸದೃಢ ಆಗಬೇಕಲ್ಲ. ಆ ನಿಟ್ಟಿನಲ್ಲಿ ಏನಂತಂದರೆ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತದೆ, ಹೊಸ ಬಗೆಯ ಕಂದಾಯ ನೀತಿಗಳನ್ನು ಜಾರಿಗೆ ತರ್ತದೆ. ಇದರಲ್ಲಿ ಬಂದಂಥ ಒಂದು ಕಂದಾಯ ನೀತಿಗಳು ಯಾವುವು ಅಂದರೆ, ಮೊದಲನೇದಾಗಿ ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ ಅಂತಕ್ಕಂಥದ್ದು. ಈ ರೀತಿ ಹೊಸ ಕಂದಾಯ ನೀತಿಗಳನ್ನು ಜಾರಿಗೆ ತರುವಂಥ ಪ್ರಯತ್ನ ಈಸ್ಟ್ ಇಂಡಿಯಾ ಕಂಪನಿ ಮಾಡ್ತದೆ. ಮುಂದಿನ ಸ್ಲೈಡ್ಗಳಲ್ಲಿ ಆ ಒಂದು ಕಂದಾಯ ನೀತಿ ಯಾವ ರೀತಿಯಾಗಿತ್ತು, ಅದರ ಪರಿಣಾಮ ಏನಾಯಿತು ಅನ್ನೋದನ್ನು ನೋಡೋಣ. ಹಾಗಾದರೆ ಮೊದಲನೇದಾಗಿ ಕಾಯಂ ಜಮೀನ್ದಾರಿ ಪದ್ಧತಿ ಅಂತಕ್ಕಂಥದ್ದು. ನೋಡಿ, ಇಲ್ಲೇನಾಗ್ತದೆ, ವಾರ್ಷಿಕವಾಗಿ ನಿರ್ದಿಷ್ಟ ಮೊತ್ತದ ಕಂದಾಯವನ್ನು ವಸೂಲಿ ಮಾಡಬೇಕಲ್ಲ. ಅದಕ್ಕೆ ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, 1793ರಲ್ಲಿ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಒಂದು ಹೊಸ ಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇದನ್ನು ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ. ಈ ಪದ್ಧತಿಯಲ್ಲಿ ಜಮೀನ್ದಾರನೇ ಭೂ ಮಾಲೀಕನಾಗಿರ್ತಾನೆ. ಅಂದರೆ ಇಲ್ಲಿ ಜಮೀನನ್ನು ಉಳುಮೆ ಮಾಡುವಂಥ ವ್ಯಕ್ತಿ ಭೂ ಮಾಲೀಕ ಅಲ್ಲ. ಆ ಜಮೀನು ಇಡೀ ಹಳ್ಳಿಯನ್ನು ಒಬ್ಬ ವ್ಯಕ್ತಿ ಗುತ್ತಿಗೆ ಹಿಡ್ಕೊಂಡು ಆತ ಜಮೀನ್ದಾರ ಆಗಿರ್ತಾನೆ. ಆತ ಏನು ಮಾಡ್ತಾನೆ, ವರ್ಷಕ್ಕೆ ನಿರ್ದಿಷ್ಟಪಡಿಸಿದಂಥ ಹಣವನ್ನು ಏನಂದರೆ ಒಂದು ವರ್ಷಕ್ಕೆ ಇಂಥ ದಿನಾಂಕದಂದು ಹಣವನ್ನು ಸರ್ಕಾರಕ್ಕೆ ಕಟ್ಟಬೇಕು ಅಂದರೆ ಒಂದು ದಿನ ಮೊದಲೇ ಆ ಒಂದು ಜಮೀನ್ದಾರ ಹಣವನ್ನು ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತದೆ. ಈ ರೀತಿ ಆ ಜಮೀನ್ದಾರನೇ ಇಲ್ಲಿ ಭೂ ಮಾಲೀಕ ಆಗಿರ್ತಾನೆ. ಇಂಥ ಪದ್ಧತಿಯಿಂದ ಏನಂದರೆ ಜಮೀನ್ದಾರನಿಗೆ ಲಾಭ ಆಗ್ತದೆ, ಭೂ ಮಾಲೀಕನಿಗೆ ಲಾಭ ಆಗ್ತದೆ ವಿನಃ ರೈತರಿಗೆ ಯಾವುದೇ ರೀತಿ ಲಾಭ ಆಗೋದಿಲ್ಲ. ಯಾಕೆ ಅಂತ ಕೇಳಿದರೆ, ಸರ್ಕಾರಕ್ಕೆ ಸಲ್ಲಿಸಬೇಕಾದಂಥ ಹಣದ ಮೊತ್ತಕ್ಕಿಂತ ಜಮೀನ್ದಾರ ಹೆಚ್ಚಿನ ಹಣವನ್ನು ವಸೂಲಿ ಮಾಡ್ತಾ ಇರ್ತಾನೆ. ಉದಾಹರಣೆಗೆ ಒಂದು ಹಳ್ಳಿಗೆ ಒಂದು 1000 ರೂಪಾಯಿ ಹಣ ಅಂತ ನಿಗದಿ ಮಾಡಿದರೆ ಜಮೀನ್ದಾರ ಏನು ಮಾಡ್ತಿರ್ತಾನೆ, ಆ 1000 ರೂಪಾಯಿ ಹಣವನ್ನು ಕಟ್ಟಿಬಿಟ್ಟು ತಾನು ಏನಂತಂದರೆ ಪ್ರತಿಯೊಂದು ಹೊಲಗಳಿಂದ ಏನಂದರೆ ಹಣವನ್ನು ಜಾಸ್ತಿ ಡಿಮ್ಯಾಂಡ್ ಮಾಡಿಬಿಟ್ಟು 1000 ಅಂದರೆ ತಾನು 2000ನೋ 1500 ಈ ರೀತಿ ಹಣವನ್ನು ವಸೂಲಿ ಮಾಡಿಬಿಟ್ಟು ಬ್ರಿಟಿಷ್ ಒಂದು ಸರ್ಕಾರಕ್ಕೆ ಆ ಒಂದು 1000 ರೂಪಾಯಿಯನ್ನು ಕಟ್ಟಿ ಉಳಿದ ಹಣವನ್ನು ತಾನೇ ಇಟ್ಕೊಳ್ತಾ ಇರ್ತಾನೆ. ಆದರೆ ಇದೇನಾಗ್ತದೆ, ಕಾಲಕ್ರಮೇಣ ಒಂದು ಸಮಯದಲ್ಲಿ ಆ ಒಂದು ಬಂಗಾಳ ಪ್ರಾಂತದಲ್ಲಿ ಬರಗಾಲ ಉಂಟಾಗ್ತದೆ. ವಿಪರೀತ ಮಳೆ ಅಥವಾ ಅತಿವೃಷ್ಟಿ ಅನಾವೃಷ್ಟಿಯಿಂದ, ಅಂದರೆ ಅತಿವೃಷ್ಟಿ ಅಂದರೆ ಅತಿಯಾಗಿ ಮಳೆ ಬರ್ತಕ್ಕಂಥದ್ದು, ಅನಾವೃಷ್ಟಿ ಅಂತಂದರೆ ಮಳೆ ಬರದೇ ಇರತಕ್ಕಂಥದ್ದು, ಬರಗಾಲ ಬಿತ್ತು ಅಂಥ ಒಂದು ಸಂದರ್ಭದಲ್ಲಿ ಏನಾಗ್ಬಿಡ್ತದೆ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅಂತ ಸಂದರ್ಭಗಳು ಬಂದರೂ ಕೂಡ ಸರ್ಕಾರಕ್ಕೆ ಸಲ್ಲಿಸಬೇಕಾದಂಥ ಹಣವನ್ನು ಆ ಒಂದು ಜಮೀನ್ದಾರ ಕಟ್ಟಲೇಬೇಕಾಗ್ತಿರ್ತದೆ. ಹಾಗಾಗಿ ಬ್ರಿಟಿಷ್ ಸರ್ಕಾರ ಆ ಹಣವನ್ನು ಕಟ್ಟಲಿಲ್ಲ ಜಮೀನ್ದಾರ ಅಂದರೆ ಆ ಭೂಮಿಯ ಒಡೆತನವನ್ನು ಆ ಜಮೀನ್ದಾರನಿಂದ ಕಸಿದುಕೊಳ್ಳಲಾಗ್ತಾ ಇರ್ತದೆ. ಇದರಿಂದಾಗಿ ಜಮೀನ್ದಾರ ಏನು ಮಾಡ್ತಾನೆ, ಭಯಪಟ್ಟು ಆ ಒಂದು ರೈತರಿಂದ ಹಣವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ
ತಪ್ಪದೆ ಕಟ್ತಾ ಇರ್ತಾನೆ. ಈ ರೀತಿ ಕಾಯಮಾಗಿ ಈ ಒಂದು ಪದ್ಧತಿ ಬ್ರಿಟಿಷ್ ಸರ್ಕಾರಕ್ಕೆ ಲಾಭವನ್ನು ತಂದುಕೊಡ್ತದೆ. ಈ ರೀತಿ ಕಾಯಮಾಗಿ ಫಿಕ್ಸ್ ಆಗಿ ಒಂದು ಕಂದಾಯ ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲುತ್ತಾ ಇರೋದರಿಂದ ಇದನ್ನು ಕಾಯಂ ಜಮೀನ್ದಾರಿ ಪದ್ಧತಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಏನಂತಂದರೆ ಏನಾಗ್ತದೆ, ಈ ಪದ್ಧತಿ ರೈತರಿಗೆ ಯಾವುದೇ ಒಂದು ಲಾಭ ಆಗೋದಿಲ್ಲ. ರೈತರು, ಕೂಲಿ ಕಾರ್ಮಿಕರು, ಜಮೀನ್ದಾರರ ಒಂದು ನಿರಂತರವಾದ ಶೋಷಣೆಗೆ ಒಳಗಾಗ್ತಾರೆ. ಅತಂತ್ರ ಸ್ಥಿತಿಯಲ್ಲೇ ತಮ್ಮ ಬದುಕನ್ನು ಕಳೀಬೇಕಾಗ್ತದೆ. ಈ ಪದ್ಧತಿ ಕ್ರಮೇಣ ಒರಿಸ್ಸಾ, ಆಂಧ್ರ, ವಾರಣಾಸಿ ಪ್ರಾಂತ್ಯಗಳಿಗೂ ಕೂಡ ಬ್ರಿಟಿಷರು ವಿಸ್ತರಣೆಯನ್ನು ಮಾಡ್ತಾರೆ. ಇದು ಕಾಯಂ ಜಮೀನ್ದಾರಿ ಪದ್ಧತಿ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ ಮಹಲ್ವಾರಿ ಪದ್ಧತಿ. ಈ ಮಹಲ್ವಾರಿ ಪದ್ಧತಿಯನ್ನು ಉತ್ತರ ಪ್ರದೇಶ್, ಮಧ್ಯಪ್ರದೇಶದ ಅನೇಕ ಭಾಗಗಳಲ್ಲಿ, ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಈ ಒಂದು ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇದನ್ನು ಜಾರಿಗೆ ತಂದಂಥ ಕೀರ್ತಿ ಆರ್.ಎಂ. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅವರಿಗೆ ಸಲ್ತದೆ. ಇದನ್ನು ಮಹಲ್ಗಳು ಅಂದರೆ, ಈ ಮಹಲುಗಳು ಅಂದರೆ, ಮಹಲ್ ಅಂದರೆ ತಾಲೂಕು ಅಂತ ಅರ್ಥ. ಈ ತಾಲೂಕುಗಳು ಅಥವಾ ಮಹಲ್ಗಳು ಸಾಮೂಹಿಕವಾಗಿ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ವರ್ಷಕ್ಕೆ ಇಂತಿಷ್ಟು ಅಮೌಂಟನ್ನು ಕಟ್ತೀವಿ ಅಂಥೇಳಿ ಒಪ್ಪಂದ ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುವಂಥ ಪದ್ಧತಿ ಇದಾಗಿರ್ತದೆ. ಈ ರೀತಿ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯ ಅನುಷ್ಠಾನದಲ್ಲಿ ವ್ಯತ್ಯಾಸಗಳಿರ್ತವೆ. ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಒಂದು ಪದ್ಧತಿಯ ಭಾಗ ಆಗಿರ್ತಾರೆ. ಕಂಪನಿ, ಸರ್ಕಾರದ ಅಧಿಕಾರಿಗಳು ಜಮೀನಿನಲ್ಲಿ ಆಗುವಂಥ ಉತ್ಪಾದನೆಗಿಂತಲೂ ಹೆಚ್ಚಿನ ಮೊತ್ತದ ವಾರ್ಷಿಕ ಪಾವತಿಗಳನ್ನು ನಿರ್ಧಾರ ಮಾಡಿರೋದರಿಂದ ಅನೇಕ ಜಮೀನ್ದಾರರು ಭೂ ಮಾಲೀಕತ್ವವನ್ನು ಕಳೆದುಕೊಳ್ತಾರೆ. ಇಲ್ಲೂ ಕೂಡ ಅದೇ ಕೆಲಸ ಆಗ್ತದೆ. ಮತ್ತೆ ರೈತರಿಗೆ ಶೋಷಣೆ ಆಗ್ತದೆ. ಅವರನ್ನೇ, ಈ ಜಮೀನ್ದಾರರನ್ನೇ ಏನಂದರೆ ನೆಚ್ಚಿಕೊಂಡು ಬದುಕ್ತಾ ಇರ್ತಕ್ಕಂಥ ಅನೇಕ ಸಣ್ಣ ಸಣ್ಣ ಕೃಷಿಕರು, ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ನಿರ್ಗತಿಕರಾಗ್ತಾರೆ. ಇದು ಕೂಡ ಏನಂತಂದರೆ ರೈತರನ್ನು ಶೋಷಣೆ ಮಾಡುತ್ತದೆ ಅಂತಕ್ಕಂಥದ್ದು. ರೈತವಾರಿ ಪದ್ಧತಿ ಅಂತಕ್ಕಂಥದ್ದು. ಈ ರೈತವಾರಿ ಪದ್ಧತಿಯನ್ನು ಪ್ರಾಯೋಗಿಕವಾಗಿ ಮಧ್ಯಪ್ರದೇಶದ ಬಾರಾಮಹಲ್ ಪ್ರಾಂತ್ಯದಲ್ಲಿ 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥವರು ಜಾರಿಗೆ ತರ್ತಾರೆ. ಈ ಪದ್ಧತಿಯನ್ನು ಥಾಮಸ್ ಮನ್ರೋ ಅವರು ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರ ನಂತರ ಜಾರಿಗೆ ಗೊಳಿಸ್ತಾರೆ. ಈ ಕಾಲಘಟ್ಟದಲ್ಲೇ ಈ ಪ್ರಾಂತ್ಯಗಳ ಬಹುತೇಕ ಭಾಗಗಳು ಕಂಪನಿಯ ಆಡಳಿತಕ್ಕೆ ಒಳಪಟ್ಟಿರೋದು ಇದಕ್ಕೆ ಕಾರಣ ಆಗಿರ್ತದೆ. ಈ ರೀತಿ ಈ ಪದ್ಧತಿ ಹೆಂಗಿರ್ತದೆ ಅಂತಂದರೆ, ರೈತ ಮತ್ತು ಸರ್ಕಾರ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸಲಾಗ್ತದೆ. ಯಾಕೆ ಅಂತ ಕೇಳಿದರೆ, ಕಾಯಂ ಜಮೀನ್ದಾರಿ ಪದ್ಧತಿ ಯಾಕೆ ವಿಫಲ ಆಯಿತು ಅಂತಂದರೆ, ಜಮೀನ್ದಾರರು ರೈತರನ್ನು ಶೋಷಣೆಗೆ ಒಳಪಡಿಸ್ತಾರೆ. ಆದರೆ ನೆಕ್ಸ್ಟ್ ಮಹಲ್ವಾರಿ ಪದ್ಧತಿ, ಅಲ್ಲೂ ಕೂಡ ಏನಪ್ಪ ಅಂತಂದರೆ, ಅಲ್ಲೂ ಕೂಡ ಜಮೀನ್ದಾರರು ಏನು ಮಾಡ್ತಾರೆ, ಶೋಷಣೆಗೆ, ಜಮೀನ್ದಾರರು ಭೂ ಮಾಲೀಕತ್ವವನ್ನು ಕಳ್ಕೊತಾರೆ. ಹಾಗಾಗಿ ಅವರನ್ನು ನಂಬಿಕೊಂಡಂಥ ರೈತರು ಕೂಡ ಒಂದು ಶೋಷಣೆಗೆ ಒಳಗಾಗ್ತಾರೆ, ನಿರ್ಗತಿಕರಾಗ್ತಾರೆ. ಆದರೆ ಇಲ್ಲಿ ರೈತವಾರಿ ಪದ್ಧತಿ ಆ ಎರಡೂ ಒಂದು ಪದ್ಧತಿಗಳನ್ನು ತಿಳ್ಕೊಂಬಿಟ್ಟು ಇನ್ನೂ ಉತ್ತಮವಾಗಿ ಮಾಡೋಣ ಅಂತ ತಿಳ್ಕೊಂಡು ಏನು ಮಾಡ್ತದೆ, ಇಲ್ಲಿ ನೇರವಾಗಿ ಸರ್ಕಾರಕ್ಕೆ ಭೂ ಉಳುಮೆ ಮಾಡುವಂಥವನನ್ನೇ ಮಾಲೀಕನನ್ನಾಗಿ ಮಾಡಿ ಅವನೇ ಏನಂದರೆ ಟ್ಯಾಕ್ಸನ್ನು ಕಟ್ಟುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತದೆ. ಈ ರೀತಿ ಭೂ ಉಳುಮೆ ಮಾಡುವವನನ್ನು ಮಾಲೀಕ ಅಂತ ಮಾಡಿದಾಗ ಆ ಒಬ್ಬ ಉಳುಮೆ ಮಾಡುವವನು ಜವಾಬ್ದಾರಿ ತೆಗೆದುಕೊಂಡು ಇದು ನನ್ನದೇ ಜಮೀನು ಅಂತ ತಿಳ್ಕೊಂಡು ಏನಂದರೆ ಭಕ್ತಿಯಿಂದ ಮತ್ತು ಪ್ರೀತಿಯಿಂದ ಉಳುಮೆ ಮಾಡುವಂಥ ಒಂದು ಕೆಲಸ, ಕೃಷಿಯನ್ನು ಚೆನ್ನಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಇಲ್ಲೂ ಕೂಡ ಒಂದು ನೆಗೆಟಿವ್ ಪಾಯಿಂಟ್ ಏನಿರ್ತದೆ ಅಂತಂದರೆ, ಇಲ್ಲಿ ದುಬಾರಿಯಾದಂಥ ಒಂದು ಟ್ಯಾಕ್ಸ್. ಎಷ್ಟಪ್ಪ, 50% ಟ್ಯಾಕ್ಸನ್ನು ಸರ್ಕಾರಕ್ಕೆ ಕಂದಾಯ ರೂಪದಲ್ಲಿ ಕಟ್ಟಬೇಕಾಗ್ತದೆ. ನೋಡಿ, 50% ಅಂದರೆ ಎಷ್ಟು? 100ಕ್ಕೆ 100 ಚೀಲ ಬೆಳೆದದಪ್ಪ ಅಂತಂದ್ರೆ 50 ಚೀಲ ಏನು ಸರ್ಕಾರಕ್ಕೆ ಕೊಟ್ಟರೆ 50 ಚೀಲದಲ್ಲಿ ಆ ರೈತ ಏನು ಮಾಡಬೇಕು, ಏನಂದರೆ ಬೀಜ, ಗೊಬ್ಬರ, ಕೂಲಿ ಆಳು, ಎಲ್ಲ ಇನ್ನಿತರ ಖರ್ಚುಗಳನ್ನು ತೆಗೆದು ಅವನಿಗೆ ಎಷ್ಟು ಉಳಿತದೆ? ಈ ರೀತಿ ದುಬಾರಿಯಾದಂಥ ಟ್ಯಾಕ್ಸನ್ನು ಸರ್ಕಾರ ಇಲ್ಲಿ ನಿಗದಿ ಮಾಡ್ತದೆ. ಅಷ್ಟೇ ಅಲ್ಲ, ಈ ಒಂದು ನಿಗದಿಪಡಿಸಿದಂಥ ಒಂದು ಪರ್ಸೆಂಟೇಜ್ ಏನಾದ 50% ಅಂತ ಏನು ಮಾಡಿದೆ, ಅದನ್ನು 30 ವರ್ಷಗಳ ಕಾಲ ಫಿಕ್ಸ್ ಆಗಿ ಅದನ್ನು ನಿಗದಿ ಮಾಡ್ತದೆ.
ಅದಾದ ನಂತರ ಆ ಒಂದು ಟ್ಯಾಕ್ಸನ್ನು ಹೆಚ್ಚು ಕಡಿಮೆ ಮಾಡ್ಬೋದು, ಪರಾಮರ್ಶೆಗೆ ಒಳಪಡಿಸ್ಬೋದು ಅಂಥೇಳಿ ಬ್ರಿಟಿಷ್ ಸರ್ಕಾರ 30 ವರ್ಷಗಳ ಅವಧಿಗೆ ಅದನ್ನು ನಿಗದಿ ಮಾಡಿರೋದ್ರಿಂದ ಅನೇಕ ಒಂದು ರೈತರಿಗೆ ಇದು ನುಂಗಲಾರದಂಥ ಒಂದು ತುತ್ತಾಗಿ ಪರಿಣಮಿಸ್ತದೆ. ಇಲ್ಲಿ ಕೂಡ ಏನಂತಂದರೆ ಹೆಚ್ಚಿನ ಒಂದು ಮೊತ್ತವನ್ನು ನಿಗದಿಪಡಿಸಿರೋದ್ರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಕಂದಾಯ ವಸೂಲಿ ಮಾಡುವಂಥ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ವಸೂಲಿ ಮಾಡೋದರಿಂದ ಅನೇಕ ರೈತರು ಏನಾದರೂ ಮಾಡಿ ಟ್ಯಾಕ್ಸ್ ಕಟ್ಟಬೇಕು ಅಂಥೇಳಿ ಏನು ಮಾಡ್ತಾರೆ, ಸಾಲದ ಸುಳಿಗೆ ಸಿಲುಕಿ ಅನೇಕರು ತಮ್ಮ ಜಮೀನನ್ನು ಪರಭಾರೆ ಮಾಡ್ತಾರೆ. ಮತ್ತು ಅನೇಕರು ಏನಂತಂದರೆ ಲೇವಾದೇವಿಗಾರರಲ್ಲಿ ಬಡ್ಡಿಯಿಂದ ಸಾಲವನ್ನು ಪಡಿತಾರೆ. ಈ ರೀತಿ ಸಾಲದ ಸುಳಿಗೆ ಸಿಲುಕ್ತಾರೆ. ಆದರೆ ಬ್ರಿಟಿಷ್ ಸರ್ಕಾರ ಏನು ಹೇಳ್ತದೆ, ಆ ಎರಡೂ ಪದ್ಧತಿಗಳಿಗಿಂತ ರೈತರ ಒಳಿತಿಗಾಗಿ ಮಾಡಿದಂಥ ಪದ್ಧತಿ ಇದು ರೈತವಾರಿ ಪದ್ಧತಿ ಅಂತ ಹೇಳಿದರೂ ಸಹ ಇದರ ಒಂದು ವಿಪರ್ಯಾಸ ಏನಂತಂದರೆ ಗರಿಷ್ಠ ಪ್ರಮಾಣದ ರೈತರು ಸಾಲದ ಸುಳಿಗೆ ಸಿಲುಕಿದ್ದು ಇದೇ ಒಂದು ಪದ್ಧತಿಯಿಂದ ಅಂತಕ್ಕಂಥದ್ದು. ಈ ರೀತಿ ಏನಂತಂದರೆ ಹಲವಾರು ಒಂದು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಒಟ್ಟಾರೆಯಾಗಿ ಚಾರ್ಲ್ಸ್ ಮೆಟ್ಕಾಫಿ ಅವರು ಹೇಳುವಂತೆ ಬ್ರಿಟಿಷ್ ಭೂಕಂದಾಯ ನೀತಿ ಹೆಂಗಿತ್ತು ಅಂತಂದರೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ರು ಅಂತಕ್ಕಂಥದ್ದು. ಇನ್ನು ಭೂ ಕಂದಾಯ ನೀತಿಯ ಪರಿಣಾಮಗಳು. ಬ್ರಿಟಿಷರು ಈ ಜಾರಿಗೆ ತಂದಂಥ ಕಾಯಂ ಜಮೀನ್ದಾರಿ ಪದ್ಧತಿ ಆಗಿರ್ಬೋದು, ರೈತವಾರಿ ಪದ್ಧತಿ ಆಗಿರ್ಬೋದು, ಮಹಲ್ವಾರಿ ಪದ್ಧತಿ ಆಗಿರ್ಬೋದು, ಈ ಮೂರೂ ಪದ್ಧತಿಗಳಿಂದ ಭಾರತೀಯ ರೈತರ ಮೇಲೆ ಆದಂಥ ಪರಿಣಾಮಗಳೇನು ಅಂತ ನೋಡೋದಾದರೆ, ರೈತರನ್ನು ಶೋಷಣೆ ಮಾಡ್ತಕ್ಕಂಥ ಒಂದು ಹೊಸ ಒಂದು ವರ್ಗ ಸೃಷ್ಟಿಯಾಯಿತು. ಅದು ಯಾವುದದು? ಜಮೀನ್ದಾರಿ ವರ್ಗ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಇವರು ಬ್ರಿಟಿಷರು ಏನು ಮಾಡ್ತಿದ್ರು, ಅವ್ರಿಗೇನು ಬೇಕು? ಟ್ಯಾಕ್ಸ್ ಬೇಕು. ಆ ಟ್ಯಾಕ್ಸನ್ನು ನಿಗದಿತವಾಗಿ ಈ ಒಂದು ಜಮೀನ್ದಾರರು ರೈತರಿಂದ ಶೋಷಣೆ ಮಾಡಿಬಿಟ್ಟು ಕಟ್ತಾಯಿದ್ರು. ಹಾಗಾಗಿ ರೈತರನ್ನು ಶೋಷಣೆ ಮಾಡ್ತಕ್ಕಂಥ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು. ಎರಡನೇದಾಗಿ ಜಮೀನ್ದಾರರ ಶೋಷಣೆಗೆ ಅನೇಕ ರೈತರು ಏನಂತಂದರೆ ಒಳಗಾಗಿ ಬಹಳ ಒಂದು ಸಂಕಷ್ಟದ ಒಂದು ಪರಿಸ್ಥಿತಿಯನ್ನು ಅನುಭವಿಸಿದರು, ನಿರ್ಗತಿಕರಾದರು ಅಂತ ಹೇಳ್ಬೋದು. ಮೂರನೇದಾಗಿ ಭೂಮಿ ಒಂದು ಮಾರಾಟದ ವಸ್ತು ಆಯಿತು. ಇದನ್ನು ಒತ್ತೆ ಇಡುವಂಥದ್ದು, ಪರಭಾರೆ ಮಾಡುವಂಥದ್ದು, ಮಾರ್ಟಿಗೇಜ್ ಮಾಡ್ತಕ್ಕಂಥದ್ದು, ಹಣವನ್ನು ಮಾರ್ಟಿಗೇಜ್ ಮಾಡಿಬಿಟ್ಟು ಸಾಲವನ್ನು ಪಡೆಯುವಂಥದ್ದು, ಇಂಥ ಒಂದು ಪರಿಸ್ಥಿತಿಗೆ ರೈತರು ಸಿಲುಕಿದರು. ಆ ರೀತಿ ನಾಲ್ಕನೇದಾಗಿ ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವಂಥ ಸಲುವಾಗಿ ತಮ್ಮ ಒಂದು ಜಮೀನನ್ನು ಪರಭಾರೆ ಮಾಡಲಿಕ್ಕೆ ಈ ಒಂದು ಪರಿಸ್ಥಿತಿ ಕಾರಣ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡು ಅದೊಂಥರ ಕಮರ್ಷಿಯಲ್ ಪರ್ಪಸ್. ಏನಂತಂದರೆ ಕಮರ್ಷಿಯಲ್ ದೃಷ್ಟಿಕೋನದಿಂದ ಹೆಂಗಾಯಿತು ಅಂದರೆ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಯಿತು. ಆ ಕೈಗಾರಿಕಾ ಕ್ರಾಂತಿಯಿಂದ ಏನು ಮಾಡಿದರು ಅಂತಂದರೆ ಭಾರತೀಯ ಒಂದು ರೈತರಿಗೆ ನಿರ್ದಿಷ್ಟವಾಗಿ ಅವರು ಹೇಳಿದಂಥ ಒಂದು ಬೆಳೆಯನ್ನೇ ಅವರು ಬೆಳಿಬೇಕು. ಯಾಕಂದರೆ ಅವರಿಗೆ ಟ್ಯಾಕ್ಸ್ ಕಟ್ಟೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಆ ಟ್ಯಾಕ್ಸ್ ಕಟ್ಟೋದಕ್ಕೆ ಯಾವ ಒಂದು ಬೆಳೆಯನ್ನು ಬೆಳೆದ್ರೆ ಸಾಧ್ಯ ಆಗ್ತದೆ ಅಂತ ನೋಡಿಬಿಟ್ಟು ಅವರು ಹೇಳಿದಂಥ ಒಂದು ಬೆಳೆಗಳನ್ನೇ ಏನಂದರೆ ಬೆಳೀಲಿಕ್ಕೆ ಅವರು ಪ್ರಾರಂಭ ಮಾಡಬೇಕಾಯಿತು. ಕೈಗಾರಿಕೆಗಳಿಗೆ ಬೇಡಿಕೆ ಇದ್ದಂಥ ಒಂದು ಕಚ್ಚಾ ವಸ್ತುಗಳನ್ನೇ ಬೆಳಿಬೇಕಾಯಿತು. ಇನ್ನು ನೆಕ್ಸ್ಟ್ ಹಣದ ಲೇವಾದೇವಿಗಾರರು ಇದರಿಂದ ಬಲಿಷ್ಠ ಆಗಲಿಕ್ಕೆ ತೊಡಗಿದರು. ಬಡ್ಡಿ ವ್ಯವಹಾರಸ್ಥರು ಅಂತ ಏನು ಹೇಳ್ತೀವಿ ಹಳ್ಳಿಗಳಲ್ಲಿ, ಈ ರೀತಿ ಬಡ್ಡಿ ವ್ಯವಹಾರ ಮಾಡುವಂಥವರು ಲೇವಾದೇವಿಗಾರರು ಈ ಒಂದು ಬ್ರಿಟಿಷರ ಭೂಕಂದಾಯ ನೀತಿಯಿಂದ ಏನಂದರೆ ಶ್ರೀಮಂತರಾದರು. ಈ ರೀತಿ ಶ್ರೀಮಂತರಾದರು, ಬಡವರಾಗಿ ಉಳಿದ್ರು. ಸಾಮಾಜಿಕ ಅಂತರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಯಿತು. ಈ ರೀತಿ ಏನಂದರೆ ಕಾಯಂ ಜಮೀನ್ದಾರಿ ಪದ್ಧತಿ ಆಗಿರ್ಬೋದು, ಮತ್ತು ರೈತವಾರಿ ಪದ್ಧತಿ ಆಗಿರ್ಬೋದು, ಮಹಲ್ವಾರಿ ಪದ್ಧತಿಗಳಾಗಿರ್ಬೋದು, ಈ ಎಲ್ಲ ಒಂದು ಪದ್ಧತಿಗಳಿಂದ ಬ್ರಿಟಿಷರ ಒಂದು ಈ ಭೂಕಂದಾಯ ನೀತಿ ರೈತರನ್ನು ನಿರಂತರವಾಗಿ ಶೋಷಣೆ ಮಾಡ್ತಾನೆ ಬಂತು. ಅದಕ್ಕಾಗಿ ಚಾರ್ಲ್ಸ್ ಮೆಟ್ಕಾಫಿ ಅವರು ಹೇಳುವಂತೆ ಭಾರತೀಯ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸಾಯುವಂತಾಯಿತು. ಇದು ಏನಂತಂದರೆ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ. ಬ್ರಿಟಿಷರ ಭೂಕಂದಾಯ ನೀತಿಯಿಂದ ಆದಂಥ ಪರಿಣಾಮಗಳೇನು ಅಂತ ಕೇಳ್ತಾನೆ. ಒಂದೊಂದು ಅಂಕಗಳಿಗೆ ಈ ಒಂದು ಯಾವುದು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು, ಈ ರೀತಿಯಾಗಿ ಒಂದೊಂದು ಪ್ರಶ್ನೆ ಒಂದೊಂದು ಅಂಕಕ್ಕೆ ಕೇಳುವಂತಹದ್ದು. ಈ ರೀತಿ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ನನ್ನ ಚಿಕ್ಕ ಪ್ರಯತ್ನಕ್ಕಾಗಿ ಪ್ರೋತ್ಸಾಹದಾಯಕವಾಗಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ
ನೋಡೋಣ. ಹಾಗಾದರೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.